ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ವೈವಸ್ವತ ಮನುವಿನ ವಂಶಚರಿತ್ರವು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿದ್ರಾಜನು ತಿರುಗಿ ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ನಿನ್ನಿಂದ ನಾನು ಎಲ್ಲಾ ಮನ್ವಂತರಗಳನ್ನು, ಆಯಾ ಮನ್ವಂತರಗಳಲ್ಲಿ ಭಗವಂತನು ಬೇರೆ ಬೇರೆ ಅವತಾರಗಳನ್ನೆತ್ತಿ ನಡೆಸಿದ ಅದ್ಭುತ ಕಾರ್ಯಗಳನ್ನು ಕೇಳಿ ತಿಳಿದೆನು. ದ್ರವಿಡ ದೇಶಾಧಿಪತಿಯಾಗಿದ್ದ ಸತ್ಯವ್ರತನೆಂಬ ರಾಜರ್ಷಿಯು ಇದರ ಹಿಂದಿನ ಕಲ್ಪಾಂತದಲ್ಲಿ ಭಗವಂತನಿಂದಲೇ ಜ್ಞಾನೋಪದೇಶವನ್ನು ಹೊಂದಿ ಈ ಕಲ್ಪದಲ್ಲಿ ವೈವಸ್ವತನೆಂಬ ಮನುವಾದನೆಂದು ಹೇಳಿದೆಯಷ್ಟೇ. ಅವನಿಗೆ ಇಕ್ಷ್ವಾಕು ಮೊದಲಾದ 10 ಮಂದಿ ಪುತ್ರರು ಹುಟ್ಟಿ ತಮ್ಮ ಗುಣಗಳಿಂದ ಲೋಕಪ್ರಸಿದ್ಧರಾದರೆಂದು ಕೇಳಿರುವೆನು. ಆ ಇಕ್ಷ್ವಾಕು ಮೊದಲಾದವರ ಸಂತತಿ ಕ್ರಮವನ್ನು, ಅವರ ಚರಿತ್ರಗಳನ್ನು ಬೇರೆ ಬೇರೆಯಾಗಿ ನನಗೆ ವಿವರಿಸಿ ತಿಳಿಸಬೇಕು. ಅಂತಹ ಮಹಾತ್ಮರ ಚರಿತ್ರವನ್ನು ಎಷ್ಟೆಷ್ಟು ಸಾರಿ ಕೇಳಿದರೂ ನಮಗೆ ಮೇಲೆ ಮೇಲೆ ಕೇಳಬೇಕೆಂಬ ಕುತೂಹಲ ಉಂಟಾಗುತ್ತಿರುವುದು. ಆ ವೈವಸ್ವತ ಮನ್ವಂತರದಲ್ಲಿ ಹಿಂದೆ ಹುಟ್ಟಿದವರಾರು, ಈಗ ಇರತಕ್ಕವರಾರು, ಮುಂದೆ ಹುಟ್ಟತಕ್ಕವರಾರು, ಅವರಲ್ಲಿ ಯಾರು ಯಾರು ಯಾವ ಯಾವ ಕಾರ್ಯಗಳಿಂದ ಪ್ರಸಿದ್ಧಿಗೊಂಡಿರುವರು, ಅವೆಲ್ಲವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಬೇಕು ಎಂದನು. ಹೀಗೆ ಪರೀಕ್ಷಿದ್ರಾಜನು ಬ್ರಹ್ಮವಾದಿಗಳಾದ ಅನೇಕ ಮಹರ್ಷಿಗಳ ನಡುವೆ ಶುಕಮುನಿಯನ್ನು ಪ್ರಶ್ನೆ ಮಾಡಲು, ಶುಕನು ಅವನ ಪ್ರಶ್ನೆಗೆ ಸಂತೋಷಪಟ್ಟು ಹೀಗೆಂದು ಹೇಳುವನು. ಓ ರಾಜೇಂದ್ರ, ನಿನ್ನ ಕೋರಿಕೆಯಂತೆ ವೈವಸ್ವತ ಮನುವಿನ ವಂಶಾನುಕ್ರಮವನ್ನು ಸಂಗ್ರಹವಾಗಿ ತಿಳಿಸುವೆನು ಕೇಳು. ಅದನ್ನು ಸಂಪೂರ್ಣವಾಗಿ ವಿಸ್ತರಿಸಿ ಹೇಳಬೇಕೆಂದರೆ 100 ವರ್ಷಗಳಾದರೂ ಸಾಲದು. ಲೋಕದಲ್ಲಿ ಉಚ್ಚ ವಚನಗಳಿಸಿಕೊಂಡಿಸಿಕೊಂಡ ಸಮಸ್ತ ಭೂತಗಳಿಗೂ ಅಂತರಾತ್ಮನಾಗಿಯೂ ಪ್ರಕೃತಿಗಿಂತಲೂ ವಿಲಕ್ಷಣನಾಗಿಯೂ ಇರುವ ಪರಮೇಶ್ವರನು ಕಲ್ಪಾಂತದಲ್ಲಿ ಈ ಸಮಸ್ತ ಪ್ರಪಂಚವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ತಾನೊಬ್ಬನೇ ಒಬ್ಬನಾಗಿದ್ದನು. ಆಗ ಅವನ ನಾಭಿಯಿಂದ ಸುವರ್ಣಮಯವಾದ ಒಂದು ಕಮಲವು ಹೊರಟಿತು. ಅದರಿಂದ ಚತುರ್ಮುಖನು ಹುಟ್ಟಿದನು. ಆ ಚತುರ್ಮುಖನ ಮನಸ್ಸಿನಿಂದ ಮರೀಚಿ ಪ್ರಜಾಪತಿಯು ಹುಟ್ಟಿದನು. ಆ ಮರೀಚಿಗೆ ಕಶ್ಯಪನೆಂಬ ಮಗನಾದನು. ಆ ಕಶ್ಯಪನು ದಕ್ಷ ಕುಮಾರಿಯಾದ ಅದಿತಿ ದೇವಿಯನ್ನು ಮದುವೆಯಾಗಿ ಅವಳಲ್ಲಿ ವಿವಸ್ವಂತನೆಂಬ ಪುತ್ರನನ್ನು ಪಡೆದನು. ಆ ವಿವಸ್ವಂತನಿಗೆ ಸಂಜ್ಞಾದೇವಿಯಲ್ಲಿ ವೈವಸ್ವತ ಮನುವು ಜನಿಸಿದನು. ಈ ವೈವಸ್ವತ ಮನುವಿಗೆ ಶ್ರದ್ಧೆಯೆಂಬ ಭಾರ್ಯೆಯಲ್ಲಿ ಇಕ್ಷ್ವಾಕು, ಶರ್ಯಾತಿ, ನೃಗ, ಇಷ್ಟ, ಕರುಷ, ನರಿಷ್ಯಂತ, ವೃಷಧ್ರ, ನಭಗ, ಕವಿಗಳೆಂಬ 10 ಮಂದಿ ಪುತ್ರರು ಹುಟ್ಟಿದರು. ರಾಜ, ವೈವಸ್ವತ ಮನುವು ಮೊದಲು ಬಹುಕಾಲದವರೆಗೆ ಮಕ್ಕಳಿಲ್ಲದೆ ತನ್ನ ಗುರುವಾದ ವಸಿಷ್ಠನಲ್ಲಿ ತನ್ನ ದುಃಖವನ್ನು ವಿಜ್ಞಾಪಿಸಿಕೊಳ್ಳಲು, ವಸಿಷ್ಠನು ಸಂತಾನಾರ್ಥವಾಗಿ ಅವನಿಂದ ಮಿತ್ರಾವರಣವೆಂಬ ಒಂದಾನೊಂದು ಇಷ್ಟಿಯನ್ನು ಮಾಡಿಸತೊಡಗಿದನು. ಈ ಯಾಗ ಕಾಲದಲ್ಲಿ ಮನುಪತ್ನಿಯಾದ ಶ್ರದ್ಧೆ ಎಂಬುವಳು ಹಾಲನ್ನು ಮಾತ್ರ ಕುಡಿಯುತ್ತಾ ಬಹಳ ನಿಯಮದಿಂದಿದ್ದಳು. ಆದರೆ ಅವಳಿಗೆ ತನ್ನ ಹೊಟ್ಟೆಯಲ್ಲಿ ಹೆಣ್ಣು ಮಗುವನ್ನು ಪಡೆಯಬೇಕೆಂಬ ಆಸೆಯಿದ್ದುದರಿಂದ ಆ ಯಾಗವು ನಡೆಯುತ್ತಿದ್ದಾಗ ನಡುವೆ ಆಕೆಯು ಹೋತೃವಿನ ಬಳಿಗೆ ಬಂದು ತನಗೆ ಕನ್ಯೆಯು ಹುಟ್ಟುವಂತೆ ಯಾಗವನ್ನು ನಡೆಸಬೇಕೆಂದು ಯಾಚಿಸಿದಳು. ಹೋತೃವು ಅದಕ್ಕೆ ಸಮ್ಮತಿಸಿ ಆಕೆಯ ಉದ್ದೇಶವನ್ನೇ ದೃಢವಾಗಿ ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದನು. ಇಷ್ಟರಲ್ಲಿ ಅಧ್ವರ್ಯವು ಹೋಮ ಕಾರ್ಯಕ್ಕಾಗಿ ಅವನನ್ನು ಪ್ರೇರಿಸಿದುದರಿಂದ ಅವನು ಮನುಪತ್ನಿಯ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಭಾವಿಸುತ್ತಿದ್ದ ಹಾಗೆಯೇ ಬಾಯಲ್ಲಿ ವಷಟ್ಕಾರವನ್ನು ಉಚ್ಚರಿಸುತ್ತಾ ಕೈಯಿಂದ ಹವಿಸ್ಸನ್ನು ತೆಗೆದು ಹೋಮ ಮಾಡಿದನು. ಹೀಗೆ ಹೋತೃವು ಮನಸ್ಸಿನಲ್ಲಿ ವಿಪರೀತ ಭಾವನೆಯಿಂದ ಹೋಮವನ್ನು ನಡೆಸಿದುದರಿಂದ ಆ ಯಾಗಕ್ಕೆ ಫಲರೂಪವಾಗಿ ವೈವಸ್ವತನಿಗೆ ಇಳೆ ಎಂಬ ಕನ್ಯೆಯು ಹುಟ್ಟಿದಳು. ಆಗ ಯಜಮಾನನಾದ ವೈವಸ್ವತನು ತನ್ನ ಉದ್ದೇಶಕ್ಕೆ ವಿರುದ್ಧವಾಗಿ ತನಗೆ ಹೆಣ್ಣು ಮಗು ಹುಟ್ಟಿದುದನ್ನು ಕಂಡು ಮನಸ್ಸಿನಲ್ಲಿ ಅಷ್ಟಾಗಿ ತೃಪ್ತಿಯಿಲ್ಲದೆ ಗುರುವಾದ ವಸಿಷ್ಠನನ್ನು ಕುರಿತು ಹೀಗೆಂದು ಹೇಳುವನು. ಓ ಗುರುವರಿಯ, ಇದೇನಾಶ್ಚರ್ಯವು! ನೀವೆಲ್ಲರೂ ಮಂತ್ರಜ್ಞರಲ್ಲಿ ಮೇಲೆನಿಸಿಕೊಂಡವರು. ನೀವು ನಡೆಸತಕ್ಕ ಕರ್ಮಗಳು
ಉದ್ದೇಶಿಸಿದ ಫಲವನ್ನು ತಪ್ಪದೆ ಕೈಗೂಡಿಸಬೇಕಲ್ಲವೇ? ಹಾಗಿಲ್ಲದೆ ಅದರಿಂದ ವಿಪರೀತ ಫಲವುಂಟಾದರೆ ಅದು ಬಹಳ ವಿಚಾರಾಸ್ಪದವಲ್ಲವೇ? ನಿಮ್ಮ ಮಂತ್ರಶಕ್ತಿಯು ಎಂದಿಗೂ ಹೀಗಾಗಬಾರದು. ನೀವೆಲ್ಲರೂ ವೇದ ಮಂತ್ರಗಳನ್ನು, ಆ ಮಂತ್ರಾರ್ಥವನ್ನು ಚೆನ್ನಾಗಿ ಬಲ್ಲವರು. ಈ ಮಂತ್ರಗಳನ್ನು ಹೇಗೆ ವಿನಿಯೋಗಿಸಬೇಕೆಂಬುದನ್ನು ಚೆನ್ನಾಗಿ ತಿಳಿದವರು. ದೃಢ ತಪಸ್ಸಿನಿಂದ ಸಮಸ್ತ ಪಾಪಗಳನ್ನು ನೀಗಿದ ಮಹಾತ್ಮರು. ವಿದ್ವಾಂಸರ ಬಾಯಿಂದ ಸುಳ್ಳು ಹೊರಡದಂತೆ ನೀವು ಮಂತ್ರಪೂರ್ವಕವಾಗಿ ನಡೆಸಿದ ಕರ್ಮಗಳಿಗೆ ಎಂದಿಗೂ ವಿಪರೀತ ಫಲವು ಕಾಣಲಾರದು. ಹೀಗಿದ್ದರೂ ಈಗ ನೀವು ನಡೆಸಿದ ಯಾಗದಿಂದ ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಕನ್ಯೆಯು ಹುಟ್ಟಿದುದೇಕೆ ಎಂದನು. ಇದನ್ನು ಕೇಳಿ ನನ್ನ ಪ್ರಪಿತಾಮಹನಾದ ವಸಿಷ್ಠನು ತನ್ನ ಧ್ಯಾನ ದೃಷ್ಟಿಯಿಂದ ಅದರ ಕಾರಣವನ್ನು ತಿಳಿದುಕೊಂಡು ವೈವಸ್ವತನನ್ನು ಕುರಿತು, ಓ ರಾಜೇಂದ್ರ, ನಿನ್ನ ಯಾಗದಲ್ಲಿ ಹೋತೃವಾಗಿದ್ದವನು ಹೋಮ ಮಾಡುವಾಗ ಬೇರೆ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದುದರಿಂದ ಈ ವಿಪರೀತ ಫಲವುಂಟಾಯಿತು. ಈಗಲೂ ಚಿಂತೆಯಿಲ್ಲ. ನನ್ನ ತಪೋಬಲದಿಂದ ಈಗ ನಿನಗೆ ಹುಟ್ಟಿರುವ ಹೆಣ್ಣು ಮಗುವನ್ನೇ ಗಂಡು ಮಗುವನ್ನಾಗಿ ಮಾಡುವೆನು ಎಂದು ಹೇಳಿ ಆ ಸ್ತ್ರೀ ಶಿಶುವಿಗೆ ಪುರುಷ ರೂಪ ಉಂಟಾಗುವಂತೆ ಭಗವಂತನನ್ನು ಪ್ರಾರ್ಥಿಸಿದನು. ಶ್ರೀಹರಿಯು ಹೀಗೆ ಪ್ರಾರ್ಥಿಸುತ್ತಿರುವ ವಸಿಷ್ಠನಲ್ಲಿ ಪ್ರಸನ್ನನಾಗಿ ಅವನ ಇಷ್ಟದಂತೆಯೇ ಆಗಲೆಂದು ಅನುಗ್ರಹಿಸಿದನು. ಇದರಿಂದ ಇಳೆ ಎಂಬ ಕನ್ಯೆಯು ಪುರುಷ ರೂಪವನ್ನು ಹೊಂದಿ ಸುದ್ಯುಮ್ನನೆಂಬ ಹೆಸರಿನಿಂದ ಪ್ರಖ್ಯಾತಿ ಹೊಂದಿದಳು. ಈ ಸುದ್ಯುಮ್ನನು ಒಮ್ಮೆ ತನ್ನ ಕೆಲವು ಪರಿವಾರಗಳೊಡನೆ ಉತ್ತಮಾಶ್ವವನ್ನೇರಿ ಧನುರ್ಬಾಣಗಳನ್ನು ಹಿಡಿದು ಕವಚವನ್ನು ತೊಟ್ಟು ಬೇಟೆಗಾಗಿ ಕಾಡಿಗೆ ಹೋದನು. ಆ ಬೇಟೆಯಲ್ಲಿ ಮೃಗಗಳನ್ನು ಬೆನ್ನಟ್ಟುತ್ತಾ ಉತ್ತರ ದಿಕ್ಕಿಗೆ ಹೋದನು. ಬಹಳ ದೂರದವರೆಗೆ ಹೋದ ಮೇಲೆ ಮೇರು ಪರ್ವತದ ಕೆಳಭಾಗದಲ್ಲಿ ಒಂದಾನೊಂದು ವನವನ್ನು ಪ್ರವೇಶಿಸಿದನು. ಆ ವನವು ಪಾರ್ವತಿ ಪರಮೇಶ್ವರರು ರಹಸ್ಯವಾಗಿ ಕ್ರೀಡಿಸತಕ್ಕ ಸ್ಥಳವಾಗಿದ್ದಿತು. ಸುದ್ಯುಮ್ನನು ಆ ವನಕ್ಕೆ ಕಾಲಿಟ್ಟೊಡನೆ ಅವನಿಗೆ ತಿರುಗಿ ಸ್ತ್ರೀ ರೂಪ ಉಂಟಾಯಿತು. ಅವನ ಕುದುರೆಯು ಹೆಣ್ಣು ಕುದುರೆಯಾಯಿತು. ಅವನ ಅನುಚರರೆಲ್ಲರೂ ಸ್ತ್ರೀ ರೂಪವನ್ನು ಹೊಂದಿದರು. ರಾಜನು ರಾಜಸೇವಕರು ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಾ ತಮಗೆ ಅಕಸ್ಮಾತ್ತಾಗಿ ಸ್ತ್ರೀ ರೂಪ ಉಂಟಾದುದನ್ನು ನೋಡಿ ಚಿಂತಾಕುಲರಾಗಿದ್ದರು ಎಂದನು. ಈ ನಡುವೆ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಮುನೀಂದ್ರ, ಆ ವನಕ್ಕೆ ಆ ವಿಧವಾದ ಮಹಿಮೆಯುಂಟಾಗಲು ಕಾರಣವೇನು? ಅದನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ಶುಕನು, ರಾಜ, ಕೇಳು. ಇಳಾವೃತ ವರ್ಷಕ್ಕೆ ಸೇರಿದ ಆ ವನದಲ್ಲಿ ರುದ್ರನು ಯಾವಾಗಲೂ ಪಾರ್ವತಿ ಸಮೇತನಾಗಿ ಕ್ರೀಡಿಸುತ್ತಿರುವನು. ಹೀಗೆ ಪಾರ್ವತಿ ಪರಮೇಶ್ವರರಿಬ್ಬರು ರಹಸ್ಯವಾಗಿ ಕ್ರೀಡಿಸುತ್ತಿರುವಾಗ ಒಮ್ಮೆ ತಪೋನಿಷ್ಠರಾದ ಕೆಲವು ಮಹರ್ಷಿಗಳು ಅಕಸ್ಮಾತ್ತಾಗಿ ಆ ವನವನ್ನು ಪ್ರವೇಶಿಸಿಬಿಟ್ಟರು. ಅವರು ಪ್ರವೇಶಿಸುತ್ತಿರುವಾಗಲೇ ಅವರ ತೇಜಸ್ಸಿನಿಂದ ಆ ವನವೆಲ್ಲವೂ ಪ್ರಕಾಶ ವಿಶಿಷ್ಟವಾಯಿತು. ಆಗ ಮೈ ಮೇಲೆ ಬಟ್ಟೆಯಿಲ್ಲದೆ ರುದ್ರನ ತೊಡೆಯ ಮೇಲೆ ಕುಳಿತಿದ್ದ ಪಾರ್ವತಿಯು ದೂರದಲ್ಲಿ ಆ ಋಷಿಗಳು ಬರುತ್ತಿರುವುದನ್ನು ಕಂಡು ನಾಚಿಕೆಯಿಂದ ತಟ್ಟನೆ ಮೇಲೆದ್ದು ನಿಂತು ಮೈಯನ್ನು ಮುಚ್ಚಿಕೊಂಡಳು. ಇಷ್ಟರಲ್ಲಿ ಆ ಮಹರ್ಷಿಗಳು ಅಲ್ಲಿ ಪಾರ್ವತಿ ಪರಮೇಶ್ವರರು ರಹಸ್ಯವಾಗಿರುವುದನ್ನು ಕಂಡು ಅಲ್ಲಿಂದ ಹಿಂತಿರುಗಿ ಬದರಿಕಾಶ್ರಮಕ್ಕೆ ಹೊರಟು ಹೋದರು. ಆಗ ರುದ್ರನು ತನ್ನ ಪ್ರಿಯೆಯಾದ ಪಾರ್ವತಿಗೆ ಮನಸ್ಸಿನಲ್ಲಿ ಅಸಮಾಧಾನ ಉಂಟಾದುದನ್ನು ತಿಳಿದು ಅವಳಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ, ಎಲೆ ಪ್ರಿಯೆ, ಚಿಂತಿಸಬೇಡ. ಇದು ಮೊದಲು ಯಾವನಾದರೂ ಪುರುಷನು ಈ ವನವನ್ನು ಪ್ರವೇಶಿಸಿದರೆ ಅವನಿಗೆ ಒಡನೆಯೇ ಸ್ತ್ರೀ ರೂಪ ಉಂಟಾಗಲಿ ಎಂದನು. ಅದು ಮೊದಲು ಪುರುಷರೊಬ್ಬರು ಆ ವನವನ್ನು ಪ್ರವೇಶಿಸದಿದ್ದರು. ಸುದ್ಯುಮ್ನನು ಇದನ್ನು ತಿಳಿಯದೆ ಅಲ್ಲಿಗೆ ಕಾಲಿಟ್ಟುದರಿಂದ ಅವನಿಗೂ ಅವನ ಅನುಚರರಿಗೂ ಸ್ತ್ರೀ ರೂಪ ಉಂಟಾಯಿತು. ಓ ರಾಜ, ಹೀಗೆ ಸ್ತ್ರೀರೂಪವನ್ನು ಹೊಂದಿದ ಸುದ್ಯುಮ್ನನು ಆ ವನದಲ್ಲಿ ಸುತ್ತುತ್ತಿರುವಾಗ ತನ್ನ ಸಖಿಯರೊಡನೆ ಬರುತ್ತಿದ್ದ ಆ ಸ್ತ್ರೀ ವ್ಯಕ್ತಿಯನ್ನು ಚಂದ್ರನ ಮಗನಾದ ಬುಧನು ಕಂಡನು. ಅವನಿಗೆ ಅವಳಲ್ಲಿ ಮೋಹ ಉಂಟಾಯಿತು. ಅವಳಿಗೂ ಬುಧನಲ್ಲಿ ಮೋಹವು ಹುಟ್ಟಿತು. ಇಬ್ಬರು ದಂಪತಿಗಳಾದರು. ಅವರಲ್ಲಿ ಪುರೂರವನೆಂಬ ಪುತ್ರನು ಹುಟ್ಟಿದನು. ಆಮೇಲೆ ಸುದ್ಯುಮ್ನನಿಗೆ ತನ್ನ ಪೂರ್ವ ಸ್ಥಿತಿಯು ನೆನಪಿಗೆ ಬಂದಿತು. ತನಗೆ ಸಂಭವಿಸಿದ ದುಸ್ಥಿತಿಗಾಗಿ ಚಿಂತಿಸುತ್ತಾ ತನ್ನ ಕುಲಗುರುವಾದ ವಸಿಷ್ಠನನ್ನು ಧ್ಯಾನಿಸಿದನು. ಒಡನೆಯೇ ವಸಿಷ್ಠನು ಅವನಿಗೆ ಪ್ರತ್ಯಕ್ಷನಾಗಿ ಅವನಿಗುಂಟಾದ ರೂಪಾಂತರವನ್ನು ನೋಡಿ ಆಶ್ಚರ್ಯಪಡುತ್ತಾ,
ತಿರುಗಿ ಅವನಿಗೆ ಪುರುಷತ್ವವನ್ನು ಉಂಟು ಮಾಡುವುದಕ್ಕಾಗಿ ರುದ್ರನನ್ನು ಧ್ಯಾನಿಸಿದನು. ರುದ್ರನು ವಸಿಷ್ಠನ ಸ್ತೋತ್ರಕ್ಕೆ ಸಂತೋಷಪಟ್ಟು ಅವನಲ್ಲಿ ಪ್ರಸನ್ನನಾಗಿ, ಓ ಮುನೀಂದ್ರ, ನಿನ್ನ ತಪೋಬಲದಿಂದ ಈತನು 1 ತಿಂಗಳು ಪುರುಷ ರೂಪದಿಂದಲೂ ಮತ್ತೊಂದು ತಿಂಗಳು ಸ್ತ್ರೀ ರೂಪದಿಂದಲೂ ರಾಜ್ಯವನ್ನು ಪಾಲಿಸುತ್ತಿರಲಿ ಎಂದನು. ಹೀಗೆ ಸುದ್ಯುಮ್ನನು ವಸಿಷ್ಠಾನುಗ್ರಹದಿಂದ ಪುರುಷತ್ವವನ್ನು ಹೊಂದಿ ರಾಜ್ಯವನ್ನು ಪಾಲಿಸುತ್ತಿದ್ದನು. ಆದರೆ ತಿಂಗಳಿಗೂ ಸ್ತ್ರೀ ರೂಪವನ್ನು ಹೊಂದುತ್ತಿರುವ ಆ ರಾಜನ ಆಳ್ವಿಕೆಯಲ್ಲಿ ಪ್ರಜೆಗಳಿಗೆ ಅಷ್ಟಾಗಿ ತೃಪ್ತಿ ಇರಲಿಲ್ಲ. ಆ ರಾಜನಿಗೆ ಪುರೂರವನೊಬ್ಬನು ಮಾತ್ರವಲ್ಲದೆ ಉತ್ಕಲನೆಂದು, ಗಯನೆಂದು, ವಿಮಲನೆಂದು ಬೇರೆ 3 ಮಕ್ಕಳಾದರು. ಈ 3 ಧರ್ಮವತ್ಸಲರಾಗಿ ದಕ್ಷಿಣ ದೇಶಗಳನ್ನು ಆಳುತ್ತಿದ್ದರು. ಸುದ್ಯುಮ್ನನಿಗೆ ಮುಪ್ಪು ಬಂದೊಡನೆ ಅವನು ತನ್ನ ಮಗನಾದ ಪುರೂರವನಿಗೆ ರಾಜ್ಯವನ್ನೊಪ್ಪಿಸಿ ಜಿತೇಂದ್ರಿಯನಾಗಿ ತಪೋವನಕ್ಕೆ ಹೋದನು. ಇದು ಮೊದಲನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.